ಕರ್ನಾಟಕ ಒಳಗೆ ನೀವೇನಾರೇ ವೆಟ್ರನರಿ ಮಾಡ್ಬೇಕಂದ್ರೆ ನಿಮ್ಮ ಕೆ ಸಿ ಟಿ ರ್ಯಾಂಕ್ ಎಷ್ಟು ಇರಬೇಕು ಮತ್ತು ಕೆ ಸಿ ಟಿ ಪ್ರಾಕ್ಟಿಕಲ್ ಅಂತೇಳಿ ಇರ್ತೈತ್ಲ ಅದ್ರೊಳಗೆ ಎಷ್ಟು ರ್ಯಾಂಕಿಂಗ್ ಇರಬೇಕು ಅನ್ನೋದು ಬಹಳಷ್ಟು ಏನೈತ್ಲ ಇಂಪಾರ್ಟೆಂಟ್ ಆಗ್ತೈತಿ. ಈ ವಿಡಿಯೋ ಒಳಗೆ ವೆಟ್ರನರಿ ಕಾಲೇಜ್ ಅತನಿ ಈ ಕಾಲೇಜಿದ್ದ ಕಟ್ ಆಫನ್ನು ಎಕ್ಸ್ಪ್ಲೇನ್ ಮಾಡತ್ತಾನೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಆಲ್ರೆಡಿ ಕೆ ಸಿ ಟಿ ಎಕ್ಸಾಮ್ಗೆ ಏನೈತಲ್ಲ ಬಹಳಷ್ಟು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರ್ತಾರೆ ಮತ್ತು ಪ್ರಿಪೇರ್ ಒಳಗೆ ಬ್ಯುಸಿನೂ ಇರ್ತೈತಿ. ಆದ್ರೆ ಕೆಲವೊಂದಿಷ್ಟು ಸ್ಟೂಡೆಂಟ್ ಮೈಂಡ್ದಾಗಿರ್ಬೋದು, ಪೇರೆಂಟ್ಸ್ ಮೈಂಡ್ದಾಗ ಒಂದು ಕಾಮನ್ ಕ್ವಶನ್ ಇರ್ತೈತಿ. ಏನಂದ್ರೆ ಈ ವರ್ಷದ ನೀಟ್ ಕಟ್ ಆಫ್ ಅಂದ್ರೆ ಕೆ ಸಿ ಟಿ ಒಳಗೆ ವೆಟ್ರನರಿ ಕಟ್ ಆಫ್ ಎಷ್ಟು ಹೋಗ್ಬೋದು ಮತ್ತು ವೆಟ್ರನರಿ ಕಾಲೇಜ್ ಅತನಿ ಒಳಗೆ ಐತ್ಲ ಆ ಕಾಲೇಜಿದ ಕಟ್ ಆಫ್ ಎಷ್ಟು ಹೋಗ್ಬೋದು, ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ಇತ್ತು ಅನ್ನೋದು ಬಹಳಷ್ಟು ಜನರಿಗೆ ಏನೈತ್ಲ ಡೌಟ್ ಇರ್ತೈತಿ. ಅದಕ್ಕೋಸ್ಕರನ ಈ ವಿಡಿಯೋ ಒಳಗೆ ಲಾಸ್ಟ್ ಇಯರ್ 2025 ಒಳಗೆ ಫಸ್ಟ್ ರೌಂಡ್ ಒಳಗೆ ಎಷ್ಟು ಕಟ್ ಆಫ್ ಇತ್ತು ಮತ್ತು ಸೆಕೆಂಡ್ ರೌಂಡ್ ಒಳಗೆ ಎಷ್ಟು ಕಟ್ ಆಫ್ ಇತ್ತು ಮತ್ತು ವೆಟ್ರನರಿ ಪ್ರಾಕ್ಟಿಕಲ್ ಒಳಗೆ ಎಷ್ಟು ಕಟ್ ಆಫ್ ಇತ್ತು ಅನ್ನೋದು ಕಂಪ್ಲೀಟಾಗಿ ಆಲ್ ಇನ್ ಒನ್ ವಿಡಿಯೋ ಮಾಡಿ ಆಲ್ ಇನ್ ಒನ್ ವಿಡಿಯೋ ಒಳಗೆ ಎಲ್ಲ ಏನೈತ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಏನೈತ್ಲ ಕೊನೆ ಮಟನೂ ನೋಡ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ನಿಮಗೆ ಏನೋ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಓಕೆ, ಇಲ್ಲಿ ನೋಡ್ಬೋದು ನೀವು ಎಸ್ ಸಿ ಕ್ಯಾಟಗರಿದು ಸೆಕೆಂಡ್ ರೌಂಡ್ ಒಳಗೆ ವೆಟ್ರನರಿ ಕಾಲೇಜ್ ಅತನಿದು ಎಷ್ಟು ಕಟ್ ಆಫ್ ನಿಂತಿತ್ತಂದ್ರೆ 6000 ಕಟ್ ಆಫ್ ನಿಂತಿತ್ತು. ಅದು ಫಸ್ಟ್ ರೌಂಡ್ ಒಳಗೆ ನೋಡೋದಾದ್ರೆ 6500ಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಪ್ರಾಕ್ಟಿಕಲ್ ಒಳಗೆ ನೋಡಬೇಕಾದ್ರೆ ಸೆಕೆಂಡ್ ರೌಂಡ್ಗೆ 511 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡಿಗೆ ಏನೈತಲ್ಲ 496 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಪ್ರತಿ ವರ್ಷವೂ ಏನಕ್ಕ ಕಟ್ ಆಫ್ ವೇರಿಯೇಷನ್ ಆಗೇ ಆಗ್ತಿರ್ತೈತಿ. ಇದೇನೈತಲ್ಲ ಒಂದು ಅಪ್ರಾಕ್ಸಿಮೇಟ್ ಕಟ್ ಆಫ್ ಅಂತ ಹೇಳ್ಬೋದು. ಇದೇನೈತಲ್ಲ ಕೆ ವೆಬ್ಸೈಟ್ ಒಳಗೆ ಐತಿ, ನೀವು ಹೋಗಿ ಏನೈತಲ್ಲ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಕನ್ನಡ ಮೀಡಿಯಮ್ಗೆ ಏನೈತಿ 12000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಮತ್ತು ಫಸ್ಟ್ ರೌಂಡ್ ಒಳಗೆ ಏನೈತಿ 7600 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ 1189 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡಿಗೆ ಏನೈತಲ್ಲ 637 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಇಲ್ಲಿ ಏನು ಯೆಲ್ಲೋ ಕಲರ್ದು ಕೊಟ್ಟಿಲ್ಲ, ಇದು ಪ್ರಾಕ್ಟಿಕಲ್ ವೆಟ್ರನರಿ ಪ್ರಾಕ್ಟಿಕಲ್ದು. ಮತ್ತು ರೂರಲ್ದು ಎಷ್ಟೈತೆ ಅಂದ್ರೆ 8000 ಕಟ್ ಆಫ್ ಐತಿ. ಮತ್ತು ಫಸ್ಟ್ ರೌಂಡಿಗೆ ಎಷ್ಟು ಕಟ್ ಆಫ್ ನಿಂತಿತ್ತಂದ್ರೆ 7300 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಪ್ರಾಕ್ಟಿಕಲ್ ಒಳಗೆ 620 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಇದೇನೈತಲ್ಲ ನಮ್ಮ ಕರ್ನಾಟಕದ ವೆಟ್ರನರಿ ಕಾಲೇಜ್ ಅತನಿದೆ. ನೆಕ್ಸ್ಟ್ ಎಸ್ ಟಿ ಕ್ಯಾಟಗರಿದು ನೋಡೋಣ. ಎಸ್ ಟಿ ಕ್ಯಾಟಗರಿ ಜನರಲ್ ಮೆರಿಟ್ದು ಸೆಕೆಂಡ್ ರೌಂಡಿಗೆ 8000 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಫಸ್ಟ್ ರೌಂಡಿಗೂ ಸೇಮ್ ರ್ಯಾಂಕಿಗನ ಅಲಾಟ್ಮೆಂಟ್ ಆಗಿತ್ತು, ಒಂದು ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್. ಮತ್ತು ಪ್ರಾಕ್ಟಿಕಲ್ ಒಳಗೆ ಏನಂದ್ರೆ 508 ರ್ಯಾಂಕಿಗೆ ಸೇಮ್ ಫಸ್ಟ್ ರೌಂಡ್ದಾಗ ಸೆಕೆಂಡ್ ರೌಂಡ್ದಾಗ ಸೇಮ್ ಸೀಟನ್ನು ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದ್ರಾಬಾದ್ ಕರ್ನಾಟಕ ಏನೈತಿ ಎಷ್ಟು ರ್ಯಾಂಕಿಂಗ್ ಅಂದ್ರೆ 9000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡಿಗೆ 8800 ರ್ಯಾಂಕಿಗೆ 890 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಪ್ರಾಕ್ಟಿಕಲ್ ಒಳಗೆ 637 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ನಮ್ಮ ಬಹಳಷ್ಟು ಜನ ಎಷ್ಟು ಮಾರ್ಕ್ಸಿಗೆ ಎಷ್ಟು ರ್ಯಾಂಕ್ ಸಿಗ್ತೈತಿ ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಿದ್ರು. ಆಲ್ಮೋಸ್ಟ್ ಆಲ್ ನೀವು ಬೋರ್ಡ್ ಎಕ್ಸಾಮ್ ಒಳಗೆ PCM ಏನಿರ್ತೈತಿಲ್ಲ 300 ಮಾರ್ಕ್ಸಿಗೆ ಇರ್ತೈತಿ. ಮತ್ತು ಓಕೆ 300 ಮಾರ್ಕ್ಸಿಗೆ ಇರ್ತೈತಿ. ಪಿ ಸಿ ಬಿ ಮತ್ತು ಇಲ್ಲಿ ಕೆ ಸಿ ಟಿ ಒಳಗೆ PCB ಒಳಗೆ 180 ಮಾರ್ಕ್ಸಿಗೆ ಇರ್ತೈತಿ. ಇಲ್ಲಿ ಏನೈತಲ್ಲ 100%, ಇಲ್ಲಿನೂ 100% ಕನ್ವರ್ಟ್ ಮಾಡಿದಾಗ ಇದನ್ನೇನೈತಲ್ಲ 50% ಮಾಡ್ತಾರೆ ಕೆ ಸಿ ಟಿ ಒಳಗಿನ. ಮತ್ತು ಬೋರ್ಡ್ ಎಕ್ಸಾಮ್ದು 50% ಮಾಡ್ತಾರೆ. ಇವು ಎರಡೂ ಕೂಡಿಸಿ ನಿಮ್ಮ ಎಷ್ಟು ಬರ್ತೈತಿಲ್ಲ ಅದ್ರ ಮೇಲೆ ಏನೈತಲ್ಲ ಕಟ್ ಆಫ್ ಡಿಸೈಡ್ ಆಗ್ತೈತಿ, ಅಂದ್ರೆ ನಿಮ್ಮ ಕಟ್ ಆಫ್. ಮತ್ತು ಕ್ಯಾಟಗರಿ 1ಇಂದ ಎಷ್ಟು ಕಟ್ ಆಫ್ ಐತೆ ಅಂದ್ರೆ 4000 ನಿಮ್ಮ ರ್ಯಾಂಕಿಂಗ್ ಏನೈತಲ್ಲ ಡಿಸೈಡ್ ಆಗ್ತೈತಿ ಎಷ್ಟು ರ್ಯಾಂಕಿಂಗ್ ಐತೆ ಅನ್ನೋದು. ನೆಕ್ಸ್ಟ್ ಕ್ಯಾಟಗರಿ 1ಇಂದ ಎಷ್ಟು ಕಟ್ ಆಫ್ ಇರ್ತೈತೆ ಅಂದ್ರೆ 4700ಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಫಸ್ಟ್ ರೌಂಡಿಗೆ ಏನೈತಲ್ಲ 3600 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ನೆಕ್ಸ್ಟ್ ಪ್ರಾಕ್ಟಿಕಲ್ ಒಳಗೆ 223 ರ್ಯಾಂಕಿಗೆ ಏನೈತಲ್ಲ ಸೆಕೆಂಡ್ ರೌಂಡ್ ಒಳಗೆ ಏನೈತಲ್ಲ ಕಟ್ ಆಫ್ ನಿಂತಿದ್ರೆ ಫಸ್ಟ್ ರೌಂಡ್ ಒಳಗೆ 154 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ.
ನೆಕ್ಸ್ಟು 2A ಕ್ಯಾಟಗರಿ. 2A ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತಿ 3300 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿದ್ರ ಮತ್ತು ಫಸ್ಟ್ ರೌಂಡಿಗೆ ಏನೈತಲ್ಲ 2600 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಪ್ರಾಕ್ಟಿಕಲ್ ಒಳಗೆ 203 ರ್ಯಾಂಕಿಗೆ ಏನೈತಲ್ಲ ಸೆಕೆಂಡ್ ರೌಂಡ್ ಒಳಗೆ ಕಟ್ ಆಫ್ ನಿಂತಿದ್ರ ಫಸ್ಟ್ ರೌಂಡ್ ಒಳಗೆ 173 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ರೂರಲ್ ಒಳಗೆ 3700 ಕಟ್ ಆಫ್ ನಿಂತಿದ್ರ ಮತ್ತು ಫಸ್ಟ್ ರೌಂಡಿಗೆ ಏನೈತಲ್ಲ 3400 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ 222 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಇನ್ನೊಂದು ಯಾವ್ದು ಫಸ್ಟ್ ರೌಂಡಿಗೆ ಏನೈತಿ 194 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ 2B ಕ್ಯಾಟಗರಿ ಅಂದ್ರೆ ಇಲ್ಲಿ ಸೀಟ್ ಕಡಿಮೆ ಇರ್ತಾವೆ. ಒಂದು ಕಾಲೇಜ್ದಾಗ 100 ಸೀಟ್ ಇದ್ದು ಅಂದ್ರೆ ಅದ್ರೊಳಗೆ ಏನೈತಲ್ಲ ನಮ್ಮ ಸ್ಟೇಟ್ ಕೌನ್ಸಿಲಿಂಗ್ ಒಳಗೆ ಸ್ಟೇಟ್ ಕೋಟಾ ಒಳಗೆ 85 ಸೀಟ್ ಬರ್ತಾವೆ ಮತ್ತು ಸೆಂಟ್ರಲ್ ಒಳಗೆ 15 ಸೀಟ್ ಹೋಗ್ತಾವೆ. 15 ಸೀಟ್ ಇವು ಹೆಂಗೆ ಅಡ್ಮಿಷನ್ ತೊಗೋತಾರೆ ಅಂದ್ರೆ VCI ಕೌನ್ಸಿಲಿಂಗ್ ಆಲ್ ಇಂಡಿಯಾ ವೆಟರ್ನರಿ ಕೌನ್ಸಿಲಿಂಗ್ ಮುಖಾಂತರ ಅಡ್ಮಿಷನ್ ತೊಗೋಬೇಕಾಗ್ತೈತಿ. ಅಲ್ಲಿ ಏನಿಲ್ಲ, ನೀವೇನಾರೇ ನೀಟ್ ಒಳಗೆ ನಿಮ್ಮ ರ್ಯಾಂಕಿಂಗ್ ಒಂದು ಲೆವೆಲಿಗಿತ್ತು, MBBS ಜಸ್ಟ್ ಮಿಸ್ ಆತಂದ್ರೂ ಇಲ್ಲೇನೈತಲ್ಲ ಸೀಟ್ ಸಿಗ್ತೈತಿ. ಅದರ ಅಪ್ಡೇಟ್ ಬೇಕಂದ್ರೆ ಅದ್ರದ್ದು ಅಪ್ಡೇಟ್ ಕೊಡ್ತಿರ್ತಾನೆ, ನಿಮ್ಮ ಇಷ್ಟ. ಮತ್ತು ರೂರಲ್ದು ಏನೈತಿ ಸೆಕೆಂಡ್ ರೌಂಡ್ ಒಳಗೆ 8600 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿದ್ರೆ ನೀವು ಫಸ್ಟ್ ರೌಂಡಿಗೆ ಏನೈತಲ್ಲ 6200 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಪ್ರಾಕ್ಟಿಕಲ್ ಒಳಗೆ 627 ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತಿತ್ತು. 3B ಕ್ಯಾಟಗರಿಗೆ ಒಂದು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಕಮ್ಮಿ ಸೀಟ್ ಇರ್ತಾವೆ. ನೆಕ್ಸ್ಟ್ 3A ಕ್ಯಾಟಗರಿಗೂ ಒಂದು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ನೆಕ್ಸ್ಟು ಜನರಲ್ ಮೆರಿಟಿಗೆ ಏನೈತಿ ಸೆಕೆಂಡ್ ರೌಂಡ್ಗೆ 3123 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡಿಗೆ ಏನೈತಲ್ಲ 2500 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಪ್ರಾಕ್ಟಿಕಲ್ ಒಳಗೆ ಸೆಕೆಂಡ್ ರೌಂಡ್ಗೆ 143 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡಿಗೆ 127 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಹೈದರಾಬಾದ್ ಕರ್ನಾಟಕ ಪ್ರಾಕ್ಟಿಕಲ್ ರೌಂಡ್ ಒಳಗೆ ಸೆಕೆಂಡ್ ರೌಂಡ್ ಒಳಗೆ 216 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಸೆಕೆಂಡ್ ರೌಂಡ್ ಒಳಗೆ ಫಸ್ಟ್ ರೌಂಡ್ ಒಳಗೆ 163 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಕನ್ನಡ ಮೀಡಿಯಂ ಸೆಕೆಂಡ್ ರೌಂಡ್ ಒಳಗೆ 4500 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡಿಗೆ ಏನೈತಲ್ಲ 3000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲ್ದು ಏನೈತಿ ಫಸ್ಟ್ ರೌಂಡಿಗೆ ಏನೈತಲ್ಲ 3000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಪ್ರಾಕ್ಟಿಕಲ್ ಒಳಗೆ 158 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊತೀನಿ. ಥ್ಯಾಂಕ್ ಯು.